ಲೇ ರುದ್ರ, ಏನು ಆಯ್ತು ನಿನಗೆ? ಯಾಕೆ ಹೀಗೆ ಕುಡಿತಿದ್ಯಾ? ಕೈಗೆ ಸಿಕ್ಕಿದ ನಾಗಮಣಿ ಹೀಗೆ ಮಿಸ್ ಆಗೋಯ್ತಲ್ಲಣ್ಣ. ಅದೇ ನನಗೂ ಬೇಸರ ಆಗ್ತಿದೆ ಕಣ. ನಾಗಮಣಿನ ಪಡ್ಕೊಳ್ಳೋಕೆ ನಾವೆಲ್ಲ ಎಷ್ಟು ಕಷ್ಟಪಟ್ವಿ, ಇನ್ನು ಸ್ವಲ್ಪ ಕಷ್ಟಪಡೋಣ. ಆ ನಾಗಮಣಿ ಎಲ್ಲಿ ಹೋಗುತ್ತೆ? ನಮಗೆ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ. ಸುತ್ತಮುತ್ತ ಇರೋರೇ ಯಾರೋ ಈ ನಾಗಮಣಿ ಬಗ್ಗೆ ಗೊತ್ತಿರೋರೇ ಅದನ್ನ ಕದ್ದಿದ್ದಾರೆ ಅಂತ ಅನುಮಾನ ಕಣೋ ನನಗೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಆ ಹೆಂಗಸ್ನ ಆಕಾರ ನನ್ನ ಕಣ್ಣಲ್ಲಿ ಕಟ್ಟಿಟ್ಟಾಗೆ ಇದೆ. ಹಾಗೆ ಆ ಹೆಂಗಸು ಹುಟ್ಟಿದ್ದ ಸೀರೆ ಬಣ್ಣ ನನಗೆ ಜ್ಞಾಪಕದಲ್ಲೇ ಇದೆ. ಆ ಯಮುನಿಂದ ಬೇಕಾದರೂ ತಪ್ಪಿಸ್ಕೊಳ್ಬೋದು, ಆದರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಸೀರೆಯಿಂದನೇ ಅವಳನ್ನು ಕಂಡುಹಿಡಿತೀನಿ. ನಾನಿದೇ ಸೀರೆಯಲ್ಲಿದ್ದರೆ ಅವ್ರ ಕೈಗೆ ಸತ್ಯವಾಗ್ಲೂ ಸಿಕ್ಕಾಕೊಂಡ್ಬಿಡ್ತೀನಿ. ಈ ಸೀರೆನೆಲ್ಲಾದರೂ ಹಾಕ್ಬಿಡ್ಬೇಕು. ಸರಿ ಶಾಸ್ತ್ರಿಗಳೇ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ಇನ್ನು ಉಳಿದಿದ್ದನ್ನ ಅತ್ತೆ ಹತ್ರನೇ ಕೇಳಿ ತಿಳ್ಕೊತೀನಿ. ಓ, ಅಲ್ಲಿಗೆ ನಾಗಮಣಿಯನ್ನ ತಗೊಂಡು ಹೋಗಿರೋದು ಆ ಹೇಮಾನ? ಏ ಅಮೃತ, ನಾಗಮಣಿ ತಗೊಂಡು ಹೋಗಿರೋದು ನಿನ್ನತ್ತೆ ಅಲ್ಲ, ನನ್ನತ್ತೆ. ಅಣ್ಣ ತಮ್ಮ ಇಬ್ಬರು ರಾಕ್ಷಸರು. ಇಬ್ರಿಗೂ ಏನಾದರೂ ಗೊತ್ತಾಗೋದ್ರೆ ನನ್ನ ಪ್ರಾಣನೇ ತೆಗೆದು ಬಿಡ್ತಾರೆ. ದೇವ್ರೆ, ನನ್ನ ಕಾಪಾಡ್ಬೇಕಪ್ಪ. ಏನು ಹೇಮ, ಇಷ್ಟೊಂದು ಹೇಳ್ತಿದೆಯಾ? ಹೆದರ್ಕೆನಾ? ನಾನು ಯಾಕೆ ಹೆದರ್ಕೊಳ್ಳಿ? ಯಾಕೆ ಹೆದರ್ಕೊಳ್ತಿದ್ಯಾ ಅಂತೇಳಿ ನೀನೇ ಹೇಳಬೇಕು. ಹೌದು, ಮನೆಯಲ್ಲಿ ಇರಲಿಲ್ವಂತೆ, ಎಲ್ಲಿಗೆ ಹೋಗಿದ್ದೆ? ಮನೆ ಬಿಟ್ಟರೆ ನಾನು ಎಲ್ಲಿಗೆ ಹೋಗ್ತೀನಿ? ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ? ಯಾವ ದೇವಸ್ಥಾನಕ್ಕೆ? ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ ಮರ್ಯಾದೆಯಿಂದ. ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಹನುಮಂತನ ದೇವಸ್ಥಾನಕ್ಕೆ. ಇವತ್ತು ಮಂಗಳವಾರನೂ ಅಲ್ಲ, ಶನಿವಾರನೂ ಅಲ್ಲ. ನೀನು ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ದನ್ನು ನಂಬೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಇಲ್ಲಿ ನಿನ್ನ ಕೈ ತೋರಿಸು. ಯಾಕ್ರಿ? ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಾ ಇದ್ದೀರಾ ನೀವು? ನನ್ನನ್ನು ಇರಿಟೇಟ್ ಮಾಡಬೇಡ. ಕೈ ತೋರಿಸು ಅಂತ ಕೇಳಿರ್ತಾನೆ, ಕೈ ತೋರಿಸು ಅಷ್ಟೇ. ಕೈ ತೋರಿಸು. ಹೇಳು, ನೀನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ತಾನೆ? ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಸುಳ್ಳು ಹೇಳಬೇಡ. ನೀನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ನೀನು ಕಾಡಿಗೆ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾಗಮಣಿನ ನೀನು ತಗೊಂಡಿದ್ಯಾ ತಾನೆ? ನಾಗಮಣಿಲಿಟ್ಟಿದ್ಯಾ? ಹೇಳು, ನಿಜ ಮಗಳು ನಾಗಮಣಿನ ಎಲ್ಲಿಟ್ಟಿದೆಯೋ ಹೇಳು.
ಹೇಳು, ಇಲ್ಲ ಅಂದ್ರೆ ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಹೇಮಾ, ನನ್ನ ತಾಳ್ಮೆಗೆ ಒಂದು ಇತಿಮಿತಿ ಅನ್ನೋದಿರುತ್ತೆ. ನನ್ನ ತಾಳ್ಮೆಯನ್ನು ಕೆಡಿಸಿದ್ರೆ ನಾನು ಏನು ಆಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೀನು ಅಲ್ಲಿನ ನಾಗಮಣಿಯನ್ನು ತಂದೆ ತಾನೇ. ನನಗೆ ಯಾವ ನಾಗಮಣಿ ಬಗ್ಗೆನೂ ಗೊತ್ತಿಲ್ಲ. ನಾನು ಯಾವ ನಾಗಮಣಿನ ಎಲ್ಲಿಂದನೂ ತಂದು ಇಲ್ಲ. ಓ, ಆಯ್ತು. ನೀವು ನಾಗಮಣಿನ ಅಲ್ಲಿಂದ ತಂದೂ ಇಲ್ಲ, ನೀವು ಅಲ್ಲಿಗೆ ಹೋಗೂ ಇಲ್ಲ. ಆದ್ರೆ ಯಾಕಿಷ್ಟು ಎದುರ್ಕೊಳ್ತಾ ಇದ್ದೀರಿ? ಮಾತಾಡು ಹೇಮಾ. ಅವನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಅಣ್ಣ, ಅವರು ಮಾತಾಡೋದು ಇಲ್ಲ, ಬಾಯಿ ಬಿಡೋದು ಇಲ್ಲ. ಇವ್ರು ಹೀಗೆ ಎದುರ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಾಗಮಣಿನ ಇವರೇ ಎತ್ಕೊಂಡು ಬಂದಿರೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡು, ನೀನು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾಗಮಣಿಗೋಸ್ಕರ ನಾವೇನು ಬೇಕಾದರೂ ಮಾಡ್ತೀವಿ ಅನ್ನೋದು ನಿಮಗಿನ್ನೂ ಗೊತ್ತಿಲ್ಲ. ನಾಗಮಣಿ ನಮ್ಮ ಉಸಿರು. ಆ ಉಸಿರಿಗೋಸ್ಕರ ಯಾರ ಉಸಿರು ಬೇಕಾದರೂ ತೆಗಿತೀವಿ. ಅದಕ್ಕೆ ಹಿಂದೂ ಮುಂದೆ ನೋಡೋದೇ ಇಲ್ಲ. ನಾಗಮಣಿ ಎಲ್ಲಿದೆ ಹೇಳಿ? ನನ್ನ ಹತ್ರ ಯಾವ ನಾಗಮಣಿನೂ ಇಲ್ಲ ಇಲ್ಲ ಇಲ್ಲ. ನಾನು ಯಾವ ಕಾಡಿಗೂ ಹೋಗಿಲ್ಲ, ಯಾವ ವಸ್ತುನೂ ತಂದಿಲ್ಲ. ಅಣ್ಣ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನನ್ನ ಹತ್ರ ಏನಿಲ್ಲ ಇಲ್ಲ. ನನ್ನೇನು ಮಾಡಬೇಡಿ. ಹೇಮಾ, ಹೇಮಾ, ಏನಾಯ್ತು? ಏನಿಲ್ಲ ನಿನ್ನ ಹತ್ರ? ಏನು ಮಾಡಬೇಡಿ ಅಂದ್ರೆ ಏನಾಯ್ತು ಹೇಮಾ? ಅದೇನೋ ಕೆಟ್ಟ ಕನಸು ಅಷ್ಟೇ. ಏನ್ ಕೆಟ್ಟ ಕನಸು? ಅದನ್ನ ಮತ್ತೆ ಕೇಳಬೇಡಿ. ಅದನ್ನ ಹೇಳೋ ಸ್ಥಿತಿಲಿ ನಾನಿಲ್ಲ. ಅಂದ್ರೆ ನೀನು ನನ್ನಿಂದ ಏನೋ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದೀಯಾ? ನಿಮ್ಮಿಂದ ನಾನು ಏನು ಮುಚ್ಚಿಡ್ಲಿ? ನಿನ್ನನ್ನು ನಾನು ನಂಬೋದಿಲ್ಲ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಆಲೋಚನೆ ಇದ್ರೇನೆ ಈ ಥರ ಕನಸು ಬಿಡೋದು. ಏನದು? ನೋಡಿ, ನಾನು ನಿಮ್ಮನ್ನ ದೇವ್ರಿಗಿಂತ ಹೆಚ್ಚಾಗಿ ನಂಬಿರೋಳು. ಅಂಥದ್ರಲ್ಲಿ ನಿಮ್ಮಿಂದ ನಾನೇನಾದರೂ ಮುಚ್ಚಿಡ್ತೀನಾ? 30 ವರ್ಷ ನಾನು ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ. ಇಷ್ಟೇನ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದು? ಹೌದು. ನೀನು ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗ್ಲಿ? ದೇವಸ್ಥಾನಕ್ಕೆ. ಸುಳ್ಳು ಹೇಳ್ಬೇಡ. ದೇವರ ವಿಷಯದಲ್ಲಿ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀನಾ? ನಿಮಗೆ ಗೊತ್ತು ತಾನೆ? ಯಾವ ದೇವಸ್ಥಾನ? ಹನುಮಂತನ ದೇವಸ್ಥಾನಕ್ಕೆ. ಹನುಮಂತನ ದೇವಸ್ಥಾನಕ್ಕೆ ನೀನು ಒಟ್ಟಿಗೆ ಹೋಗಿದ್ಯಾ? ಹೌದು ಮಾವ. ಹಾಗಾದ್ರೆ ಸರಿ. ದೇವಸ್ಥಾನಕ್ಕೆ ನೀನು ಇವಳ ಜೊತೆ ಹೋಗಿದೀಯ ಅಂತಂದ್ಮೇಲೆ ನನಗೇನು ಅನುಮಾನ ಇಲ್ಲ. ಪರಮೇಶ್ವರ, ನಾನು ಯಾವ ತಪ್ಪು ಮಾಡಿದ್ದೀನಿ, ಯಾವ ಪಾಪ ಮಾಡಿದ್ದೀನಿ ಅಂತ ಈ ರೀತಿ ಪರೀಕ್ಷೆಗಳನ್ನು ಒಡ್ಡುತ್ತಾ ಇದೆಯಾ? ನಾಗಮಣಿನ ನನ್ನಿಂದ ದೂರ ಮಾಡ್ತಾ ಇದೆಯಾ? ಇಲ್ಲ, ನಾನು ಈ ರೀತಿ ವ್ಯರ್ಥ ಪ್ರಲಾಪಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾನು ಈಗಲೇ ಅತ್ತೆ ಹತ್ರ ಹೋಗ್ತೀನಿ. ನಾಗಮಣಿನ ಎತ್ಕೊಂಡು ಹೋದವ್ರನ್ನ ಅವರು ನೋಡಿರ್ತಾರೆ. ಅವರು ಯಾರು ಅನ್ನೋದು ನನಗೆ ಗೊತ್ತಾದರೆ ಸಾಕು. ಮುಂದೆ ಅವರಿಂದ ಹೇಗೆ ನಾಗಮಣಿನ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತು.
ನಾಗಮಣಿ ನೀನೇ ತಂದಿದ್ಯಾ, ಅದು ನಿನ್ನ ಹತ್ರನೇ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ನಿನ್ನ ಗಂಡನಿಂದ ನಾನು ನಿನ್ನ ಉಳಿಸಿದ್ದು. ನಿನ್ನಿಂದ ನಾಗಮಣಿನ ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬರೀ ನಾಗಮಣಿ ಮಾತ್ರ ಪಡ್ಕೊಳ್ಳೋದಕ್ಕೆ ನಾನು ಈ ಲೋಕಕ್ಕೆ ಬಂದಿಲ್ಲ. ನಾಗಮಣಿ ಜೊತೆ ಅರ್ಜುನ್ನ ಪಡ್ಕೋಬೇಕು ಅಂತಾನೆ ಬಂದಿರೋದು. ನಾನು ಬಯಸಿದ್ದನ್ನು ನಾನು ಪಡ್ಕೊಳ್ತೀನಿ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾಳೆ ಅಮೃತ ನಾಗಮಣಿನ ಕೇಳೋದಕ್ಕೆ ಬಂದೇ ಬರ್ತಾಳೆ. ನೀನು ಅವಳಿಗೆ ಏನು ಹೇಳಬೇಕು ಅನ್ನೋದನ್ನು ನಾನು ನಿರ್ಧಾರ ಮಾಡಿದ್ದೀನಿ. ನೀನು ಹಾಗೇ ಹೇಳ್ತೀಯ. ಏ ರುದ್ರ, ನಿನ್ನ ಮತ್ತೆ ನಿಮ್ಮ ಅಣ್ಣನ ಪಾಪದ ಕೊಡ ತುಂಬಾಯ್ತು ಕಣೋ. ನೀವು ಮಾಡಿರೋ ಅನ್ಯಾಯಕ್ಕೆ ಇಷ್ಟು ದಿನ ಭೂಮಿ ಮೇಲೆ ಬದುಕಿರೋದೇ ಹೆಚ್ಚು. ನಿಮ್ಮ ಮನೆ ಸೊಸೆಯಾಗಿದ್ದ ನನಗೆ ಅವಮಾನ ಮಾಡಿ ಕೊಡಬಾರ್ದ ಹಿಂಸೆನ ಕೊಟ್ಟು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರಿ ಅಲ್ವಾ? ನಿಮ್ಮ ಒಂದೊಂದು ಕೃತ್ಯಕ್ಕೂ ನೀವು ಲೆಕ್ಕ ಕೊಡ್ಲೇಬೇಕು. ಆ ಲೆಕ್ಕನ ನಾನು ಚುಚ್ಚ ಮಾಡೇ ಮಾಡ್ತೀನಿ. ಯಾವ ನಾಗಮಣಿಗೋಸ್ಕರ ನಾನು ಕಾಯ್ತಾ ಇದ್ದು ಅದು ಇನ್ನೇನು ನನ್ನ ವಶ ಆಗೋದ್ರಲ್ಲಿದೆ. ಒಂದು ಸಲ ನಾಗಮಣಿ ನನ್ನ ಕೈಗೆ ಬಂದ ತಕ್ಷಣ ನಿಮ್ಮ ಸಾವಿನ ಸರಣಿ ಶುರುವಾಗುತ್ತೆ. ಮೊದಲು ನೀನು, ಆಮೇಲೆ ನಿಮ್ಮ ಅಣ್ಣ, ಆಮೇಲೆ ಚಂಡಾಲು ಗುರು. ನೀವು 3 ಜನ ಮಾಡಿರೋ ಅನ್ಯಾಯದ ನೆನಪನ್ನ ಮಾಡಿ ಮಾಡಿ ಚಿತ್ರಹಿಂಸೆ ಕೊಟ್ಟು ನಿಮಗೆ ಗತಿ ಕಾಣಿಸ್ತೀನಿ. ಅಲ್ಲಿಯವರೆಗೂ ನೆಮ್ಮದಿಯಾಗಿ ಉಸಿರಾಡಿ. ಅಮೃತವ್ರೆ, ಅಮೃತವ್ರೆ, ಇನ್ನು ಎಲ್ಲಿ ಅಂತ ಹುಡ್ಕೋದು? ಅಮೃತವ್ರೆ, ಎಲ್ಲಿ ಹೋಗಿದ್ರಿ ನೀವು? ಇಬ್ಬರ ಇಡೀ ಕಾಡೆಲ್ಲ ಹುಡುಕ್ತಾ ಇರೋದು. ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನನಗೆ. ಎಲ್ಲಿ ಹೋಗಿದ್ರಿ ನೀವು? ಅದು ಅರ್ಜುನ್ ಅವರೇ, ನೀವು ಹೊಟ್ಟೆ ಹಸ್ಕೊಂಡಿರ್ತೀರಲ್ಲ, ಅದಕ್ಕೆ ಈ ಹಣ್ಣುಗಳನ್ನೆಲ್ಲ ಕಾಡಲ್ಲಿ ಹುಡುಕೊಂಡು ತಗೊಂಡು ಬರಕ್ಕೆ ಹೋಗಿದ್ದೆ. ಯಾವ ಜನ್ಮದಲ್ಲಿ ನೀವು ನನಗೆ ತಾಯಿಯಾಗಿದ್ದೀರಿ? ಕಾಡೆಲ್ಲ ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ಫುಲ್ಲು ಸುಸ್ತಾಗೋಗಿದ್ದೆ. ಹೊಟ್ಟೆ ಕಿತ್ಕೊಂಡು ಹಸಿತಾ ಇತ್ತು. ನೀವಿರೋದು 5 ನಿಮಿಷ ಬರೋ ತಡ ಆಗಿದ್ರು ನನ್ನ ತಲೆ ಸುತ್ತ ಬಿದ್ದೋಗ್ಬಿಡ್ತಾ ಇದ್ದೆ ಅನ್ಸುತ್ತೆ. ಅಮೃತವ್ರೆ, ಏನಾಯ್ತು? ಯಾಕೋ ಬೇಜಾರಲ್ಲಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ನೀವೇನೋ ಅಮೂಲ್ಯವಾದ ಆಸ್ತಿ ಕಳ್ಕೊಂಡಿದ್ದೀರಾ ಅನ್ನೋ ಥರ ಇದೆ. ಅರ್ಜುನವ್ರೆ, ಏನ್ ಬರೀ ನನಗೆ ಮಾತ್ರ ತಿನ್ನೋಕೆ ಹೇಳ್ತಾ ಇದ್ದೀರಾ?
ನೀವು ತಿನ್ನಿ. ನನಗೆ ಬೇಡ ಅರ್ಜುನ್ ಅವರೇ. ಯಾಕೆ ಬೇಡ? ನಮ್ಮ ಲೋಕದ ಅಮೂಲ್ಯವಾದ ವಸ್ತು ನಾಗಮಣಿನ ಕಳ್ಕೊಂಡು ನಾನು ಹೇಗೆ ಊಟ ಮಾಡಲಿ ಅರ್ಜುನ್ ಅವರೇ? ನಾಗಮಣಿ ಮತ್ತೆ ನನಗೆ ಸಿಗೋ ತನಕ ನನಗೆ ಊಟ ಸೇರಲ್ಲ. ಅಮೃತವ್ರ ಏನು ಯೋಚನೆ ಮಾಡ್ತಾ ಇದ್ದೀರಾ? ಓ, ಅರ್ಥ ಆಯ್ತು ಬಿಡಿ. ನಾನು ಮಾತ್ರ ಇವ್ರಿಗೆ ತಿನ್ನಿಸ್ತಾ ಇದ್ದೀನಿ, ಈ ಮನುಷ್ಯ ನನಗೆ ತಿನ್ನೋದಕ್ಕೆ ಹೇಳ್ತಾನೆ ಇಲ್ಲ ಅಂತನಾ? ಸಾರಿ ರೀ, ತೊಳಿ. ಬೇಡ ಅರ್ಜುನ್ ಅವರೇ. ಯಾಕೆ? ಅದು ನಾನು ಬರ್ತಾನೆ ಸ್ವಲ್ಪ ತಿನ್ಕೊಂಡು ಬಂದೆ, ನೀವು ತಿನ್ನಿ. ಅಮೃತವ್ರೆ, ನಾನು ನೀವು ಸೇರಿ ಅದು ಯಾವುದೋ ನೃತ್ಯ ಮಾಡ್ತಿದ್ವಿ ಅಂತ ಅನ್ನಿಸ್ತಾ ಇತ್ತು. ಆ ಥರ ಏನೋ ಕನ್ಸು ಬಿದ್ದಿತ್ತು ನೋಡಿ. ನೋಡ್ರ ನೀವಿರಲೇ ಇರಲಿಲ್ಲ. ನಾನು ಯಾವಾಗ ಮಲಗಿದ್ನೋ ನನಗೂ ಗೊತ್ತಿಲ್ಲ. ಆದರೆ ಎದ್ದ ತಕ್ಷಣ ನನ್ನೊಳಗೇನೋ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಅಮೃತವ್ರ, ಕೆಲವು ದಿನಗಳಿಂದ ನನ್ನಲ್ಲಿ ಯಾವುದೋ ಒಂದು ಶಕ್ತಿ ಇತ್ತು ರೀ. ನಾನು ಎಷ್ಟೇ ಓದಲಿ, ಎಷ್ಟೇ ಹಸ್ಕೊಂಡಿರಲಿ, ಆಯಾಸ ಅನ್ನೋದೇ ಆಗ್ತಿರ್ಲಿಲ್ಲ. ಥರ ಒಂದು ಅದ್ಭುತವಾದ ಶಕ್ತಿ ಇತ್ತು. ಏನೇ ಬಂದರೂ ಎದುರಿಸ್ತೀನಿ ಅನ್ನೋ ಭಾವನೆ ಇತ್ತು. ನನ್ನೊಳಗೆ ಆ ಶಕ್ತಿ ಇದ್ದು ನನ್ನ ಕಾಪಾಡ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಆದರೆ ನಿದ್ದೆಯಿಂದ ಎದ್ಮೇಲೆ ನನ್ನೊಳಗೆ ಆ ಶಕ್ತಿ ಇಲ್ಲ ಅನ್ನೋ ಭಾವನೆ ಇದೆ ನೋಡಿ. ನಾನೊಬ್ಬ ತೀರಾ ಸಾಮಾನ್ಯ ಮನುಷ್ಯ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಹುಡುಕ್ತಾ ಹುಡುಕ್ತಾ ಕಾಡಲ್ಲಿ ಅಲ್ಲಾಡಿದ್ಕೆ ವಿಪರೀತ ಸುಸ್ತು, ಹೊಟ್ಟೆ ಹಸುವು ಎಲ್ಲ ಆಗ್ತಾ ಇದೆ. ನನ್ನೊಳಗಿದ್ದು ಸೂಪರ್ಮ್ಯಾನ್ ಶಕ್ತಿ ಆಚೆ ಹೋಗ್ಬಿಟ್ನೇನೋ ಅನ್ನೋ ಡೌಟ್ ರೀ. ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇರಲ್ಲ ನನಗೆ. ಅರ್ಜುನ್ ಅವರೇ, ನಿಮಗೆ ಇಷ್ಟು ದಿನ ಹಾಗನ್ಸೋದಕ್ಕೆ ಕಾರಣ ನಿಮ್ಮೊಳಗಡೆ ಇದ್ದ ನಾಗಮಣಿ ನಮ್ಮ ದೇಹದೊಳಗಡೆ ಇದ್ದರೆ ಹಾಗೆಲ್ಲ ಅನಿಸುತ್ತೆ. ಅದು ಈಗ ನಿಮ್ಮ ದೇಹದೊಳಗಡೆಯಿಂದ ಹೊರಗಡೆ ಬಂತಲ್ಲ, ಅದಕ್ಕೆ ಈಗ ನೀವು ಸಾಮಾನ್ಯ ಮನುಷ್ಯ ಅಂತ ಅನಿಸ್ತಾ ಇದೆ. ಆದರೆ ನಿಮಗೀಗ ಅದನ್ನು ಹೇಳಿದ್ರೆ ನೀವು ಅದನ್ನು ನಂಬೋದಿಲ್ಲ. ಅಮೃತವ್ರೆ, ಮತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಅರ್ಜುನ್ ಅವರೇ. ನಾನು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀವು ಅಲ್ಲಿ ತನಕ ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ. ಸರಿ. ತುಂಬ ಸುಸ್ತಾಗ್ತಾ ಇದೆ. ನಿಮ್ಮ ಮಡ್ಲಲ್ಲಿ ಮಲಗಿ ಸ್ವಲ್ಪ ನಿದ್ದೆ ಬರಲಾ? ಬನ್ನಿ.